ನವೆಂಬರ್ 1ರಿಂದ ಬದಲಾಗುವ 5 ಪ್ರಮುಖ ನಿಯಮಗಳು. ದೇಶದ ಹಣಕಾಸು ಮತ್ತು ದೈನಂದಿನ ಜೀವನದ ಹಲವು ಕ್ಷೇತ್ರಗಳಲ್ಲಿ ನವೆಂಬರ್ 1, 2025ರಿಂದ ಹೊಸ ನಿಯಮಗಳು ಜಾರಿಯಾಗ್ತವೆ. ಆ ಕುರಿತ ಮಾಹಿತಿ ಇಲ್ಲಿದೆ. ಆಧಾರ್ ಕಾರ್ಡ್ ಅಪ್ಡೇಟ್ ಪ್ರಕ್ರಿಯೆ ಈಗ ಸುಲಭ. UIDAI ಹೊಸ ವ್ಯವಸ್ಥೆಯ ಮೂಲಕ ಆಧಾರ್ ಕಾರ್ಡ್ ಅಪ್ಡೇಟ್ ಪ್ರಕ್ರಿಯೆಯನ್ನು ಸರಳಗೊಳಿಸಿದೆ. ಈಗ ಹೆಸರು, ವಿಳಾಸ, ಜನ್ಮ ದಿನಾಂಕ ಮುಂತಾದ ಮಾಹಿತಿಗಳನ್ನು ನೇರವಾಗಿ ಆನ್ಲೈನ್ನಲ್ಲಿ ತಿದ್ದಿಕೊಳ್ಳಬಹುದು. ಅದರಂತೆ ಬಯೋಮ್ಯಾಟ್ರಿಕ್ ಮಾಹಿತಿ ಅಂದರೆ ಬೆರಳಚ್ಚು ಅಥವಾ ಕಣ್ಣು ಸ್ಕ್ಯಾನ್ ಮಾತ್ರ ಆಧಾರ್ ಕೇಂದ್ರದಲ್ಲಿ ನೀಡಬೇಕಾಗುತ್ತದೆ. ಹಾಗೂ ಹೊಸ ನಿಯಮದ ಪ್ರಕಾರ UIDAI ನಿಮ್ಮ ಮಾಹಿತಿ ಪ್ಯಾನ್, ಪಾಸ್ಪೋರ್ಟ್, ರೇಷನ್ ಕಾರ್ಡ್ ಅಥವಾ ಶಾಲಾ ದಾಖಲೆಗಳಂತೆ ಸರ್ಕಾರಿ ಡೇಟಾಬೇಸ್ಗಳೊಂದಿಗೆ ಸ್ವಯಂಚಾಲಿತವಾಗಿ ಪರಿಶೀಲನೆ ಮಾಡುತ್ತದೆ. ಇದರಿಂದ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವ ತೊಂದರೆಗಳಿಗೆ ಮುಕ್ತಿ ಸಿಗಲಿದೆ. SBI ಕ್ರೆಡಿಟ್ ಕಾರ್ಡ್ ಶುಲ್ಕಗಳಲ್ಲಿ ಬದಲಾವಣೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ತನ್ನ ಕ್ರೆಡಿಟ್ ಕಾರ್ಡ್ಗಳಿಗೆ ಸಂಬಂಧಿಸಿದ ಹೊಸ ನಿಯಮಗಳನ್ನು ಪ್ರಕಟಿಸಿದೆ. ನವೆಂಬರ್ 1ರಿಂದ ಅನ್ಸೆಕ್ಯೂರ್ಡ್ ಕಾರ್ಡ್ಗಳ ಮೇಲೆ 3.75% ಶುಲ್ಕವನ್ನು ವಿಧಿಸಲಾಗುವುದು. ಜೊತೆಗೆ CRED, ಚೆಕ್ ಅಥವಾ ಮೊಬಿಕ್ವಿಕ್ ಮೊದಲಾದ ತೃತೀಯ ಪಕ್ಷದ ಆಪ್ಗಳ ಮೂಲಕ ಶಾಲಾ ಅಥವಾ ಕಾಲೇಜು ಶುಲ್ಕ ಪಾವತಿಸಿದರೆ 1% ಹೆಚ್ಚುವರಿ ಚಾರ್ಜ್ ಅನ್ವಯವಾಗುತ್ತದೆ. ಆದರೆ ಶಾಲೆಯ ಅಧಿಕೃತ ವೆಬ್ಸೈಟ್ ಅಥವಾ POS ಯಂತ್ರದ ಮೂಲಕ ಪಾವತಿಸಿದರೆ ಯಾವುದೇ ಶುಲ್ಕವಿಲ್ಲ. ಇದಲ್ಲದೆ 1,000ಕ್ಕಿಂತ ಹೆಚ್ಚು ಮೊತ್ತವನ್ನು ವಾಲೆಟ್ನಲ್ಲಿ ಲೋಡ್ ಮಾಡಿದರೆ 1% ಚಾರ್ಜ್ ವಿಧಿಸಲಾಗುತ್ತದೆ ಮತ್ತು ಕಾರ್ಡ್ ಮೂಲಕ ಚೆಕ್ ಪಾವತಿಸಿದರೆ ₹200 ಶುಲ್ಕವನ್ನು ಕೊಡಬೇಕಾಗುತ್ತದೆ. ಮ್ಯೂಚುವಲ್ ಫಂಡ್ ಹೂಡಿಕೆದಾರರಿಗೆ ಹೊಸ ನಿಯಮಗಳು. ಭಾರತೀಯ ಪಾವತಿ ಮಂಡಳಿ SEBI ಮ್ಯೂಚುವಲ್ ಫಂಡ್ ಹೂಡಿಕೆಗಳ ಪಾರದರ್ಶಕತೆ ಹೆಚ್ಚಿಸಲು ಹೊಸ ನಿಯಮಗಳನ್ನು ಜಾರಿಗೊಳಿಸಿದೆ. ಅದರಂತೆ ಈಗಿನಿಂದ ಯಾವ AMC ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಧಿಕಾರಿ, ನೌಕರ ಅಥವಾ ಅವರ ಕುಟುಂಬ ಸದಸ್ಯರು 15 ಲಕ್ಷಕ್ಕಿಂತ ಹೆಚ್ಚು ಮೊತ್ತದ ವ್ಯವಹಾರ ಮಾಡಿದ್ರೂ ಅದನ್ನು ಕಂಪನಿಯ ಕಾನೂನು ಅಧಿಕಾರಿಗೆ ವರದಿ ಮಾಡಬೇಕಾಗುತ್ತದೆ. ಈ ಕ್ರಮ ಹೂಡಿಕೆದಾರರ ಹಿತಾಸಕ್ತಿಯನ್ನು ರಕ್ಷಿಸುವುದು ಮತ್ತು ಇನ್ಸೈಡರ್ ಟ್ರೇಡಿಂಗ್ ತಪ್ಪಿಸುವುದು ಎಂಬ ಉದ್ದೇಶದಿಂದ ಕೈಗೊಳ್ಳಲಾಗಿದೆ. ಬ್ಯಾಂಕ್ ಖಾತೆ ಮತ್ತು ಲಾಕರ್ ನಾಮಿನಿ ನಿಯಮ ಬದಲಾವಣೆ. ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿಯೂ ನವೆಂಬರ್ 1ರಿಂದ ಪ್ರಮುಖ ಬದಲಾವಣೆಗಳು ಜಾರಿಯಾಗ್ತಿವೆ. ಇಂದಿನವರೆಗೂ ಒಂದು ಖಾತೆ ಅಥವಾ ಲಾಕರ್ಗೆ ಕೇವಲ ಒಬ್ಬ ನಾಮಿನಿ ಮಾತ್ರ ನೀಡಬಹುದಾಗಿತ್ತು. ಆದರೆ ಈಗಿನಿಂದ ಗ್ರಾಹಕರು ಒಂದೇ ಖಾತೆಗೆ 4 ನಾಮಿನಿಗಳನ್ನು ನೇಮಿಸಬಹುದು. ಇದೇ ಅಲ್ಲದೆ ಪ್ರತಿಯೊಬ್ಬ ನಾಮಿನಿಗೆ ಎಷ್ಟು ಶೇಕಡಾ ಹಂಚಿಕೆ ನೀಡಬೇಕು ಅನ್ನೋದನ್ನು ಖಾತೆದಾರರು ತಾವೇ ನಿಗದಿಪಡಿಸಬಹುದು. ಮೊದಲ ನಾಮಿನಿಯ ಮರಣವಾದರೆ ಆ ಹಕ್ಕು ಸ್ವಯಂಚಾಲಿತವಾಗಿ ಮುಂದಿನ ನಾಮಿನಿಗೆ ವರ್ಗಾವಣೆಯಾಗುತ್ತದೆ. ಈ ಕ್ರಮದಿಂದ ಭವಿಷ್ಯದಲ್ಲಿನ ವಿವಾದಗಳ ಸಾಧ್ಯತೆ ಕಡಿಮೆಯಾಗಲಿದೆ. ಇನ್ನು LPG, CNG ಮತ್ತು PNG ಬೆಲೆಗಳಲ್ಲಿ ಬದಲಾವಣೆಯ ಸಾಧ್ಯತೆ. ಪ್ರತಿ ತಿಂಗಳಂತೆ ನವೆಂಬರ್ 1ರಂದು ಸಹ LPG, CNG ಮತ್ತು PNG ದರಗಳ ಮರು ಪರಿಶೀಲನೆ ನಡೆಯಲಿದೆ. ಜೊತೆಗೆ ತೈಲ ಕಂಪನಿಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ದರಗಳನ್ನು ಆಧರಿಸಿ ಇವುಗಳನ್ನು ನಿಗದಿಪಡಿಸುತ್ತವೆ. ಆದ್ದರಿಂದ ಈ ಬಾರಿ ಬೆಲೆ ಏರಿಕೆ ಅಥವಾ ಇಳಿಕೆ ಎರಡೂ ಸಾಧ್ಯತೆಗಳಿವೆ. ಬೆಲೆ ಏರಿಕೆ ಸಂಭವಿಸಿದರೆ ಗೃಹ ಬಳಕೆಯ ಖರ್ಚು ಹೆಚ್ಚಾಗಬಹುದು. ನವೆಂಬರ್ 1, 2025ರಿಂದ ಜಾರಿಯಾಗುವ ಈ ಹೊಸ ನಿಯಮಗಳು ಸಣ್ಣ ಬದಲಾವಣೆಗಳಲ್ಲ. ಇವು ನೇರವಾಗಿ ನಿಮ್ಮ ಆರ್ಥಿಕ ವ್ಯವಸ್ಥೆಯನ್ನ ಪ್ರಭಾವಿಸುತ್ತವೆ. ಹೀಗಾಗಿ ಈ ಹೊಸ ನಿಯಮಗಳನ್ನು ಮನಗಂಡು ನಿಮ್ಮ ಖಾತೆಗಳು, ಹೂಡಿಕೆಗಳು ಮತ್ತು ದಾಖಲೆಗಳನ್ನು ತಕ್ಕ ರೀತಿಯಲ್ಲಿ ನವೀಕರಿಸಿಕೊಳ್ಳೋದು ಅಗತ್ಯ. ನ್ಯೂಸ್ ಡೆಸ್ಕ್, V2 ನ್ಯೂಸ್, ಬೆಂಗಳೂರು.